ಏನಿವತ್ತು ಕೆಲ್ಸ ಸಿಕ್ಕಿಲ್ಲ ಅಂತನ್ಸುತ್ತೆ. ಕೆಲ್ಸ ಸಿಕ್ಕಿಲ್ಲ ಅಂತ ಬೇಜಾರಾಗೋದ್ ಬೇಡ. ನಾಳೆಯಿಂದ ಕೆಲಸದೊಳನ ಬರ್ಬೇಡ ಅಂತ ಹೇಳಿದೀನಿ. ಅಳಿ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಇನ್ನೊಂದ್ಸಲ ಕ್ಲೀನ್ ಮಾಡು. ಹೇಗೂ ಮನೇಲಿ ಬಿಟ್ಟಿ ಊಟ ಮಾಡ್ಕೊಂಡ್ ಬಿದ್ದಿದ್ಯಲ್ಲ, ತಿಂದಿದ್ದಾದ್ರೂ ಕರಗತ್ತೆ. ಹೊರಗಡೆ ಅಂತೂ ಹೋಗ್ ದುಡಿಯಲ್ಲ. ಏನ್ ಕರ್ಮಾನೋ ಏನೋ. ಎಲ್ರ ಮನೇಲೂ ಗಂಡಂದ್ರು ದುಡ್ಕೊಂಡ್ ಬರ್ತಾರೆ, ಹೆಂಡ್ತಿರು ಸಂಸಾರ ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಎಲ್ಲ ಉಲ್ಟಾ. ಮಗಳು ದುಡ್ಕೊಂಡ್ ಬರೋದು, ಅಳಿಯ ಎಲ್ಲ ಖಾಲಿ ಮಾಡೋದು. ಥು, ಮಗಳ ಮದ್ವೆ ಬಗ್ಗೆ ಎಷ್ಟೊಂದ್ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಈ ಕರಡೆ ಬಂದ್ ಎಲ್ಲ ಹಾಳ್ ಮಾಡ್ತು. ಅಮ್ಮ, ಸ್ವಲ್ಪ ಸುಮ್ನೆ ಇರ್ತೀಯಾ? ಬರ್ತಿದ್ದಂಗೆ ಶುರು ಹಚ್ಕೊಂಡ್ಯಾ? ಎಲ್ಲ ನಿನ್ ಸಪೋರ್ಟಿಂದಾನೇ ಆಗಿರೋದು. ದುಡ್ಡಿರೋನ್ನ ಮದ್ವೆ ಆಗ್ತಾಳೆ ಅನ್ಕೊಂಡ್ರೆ ದುಡಿಯಕ್ಕೆ ಬರ್ದೇ ಇರೋ ನಾಲಾಯಕ್ನ ಮದ್ವೆ ಆದ್ಲು. ಸಂಬಂಧಿಕರ ಮುಂದೆ ತಲೆ ಎತ್ತದೇ ಇರೋ ಹಾಗೆ ಮಾಡಿದ್ಲು. ಲೀಲಾ, ಈಗ್ಲೂ ಕಾಲ ಮಿಂಚಿಲ್ಲ. ಮಕ್ಕಳಾಗೋ ಮೊದ್ಲು ಡಿವೋರ್ಸ್ ಕೊಟ್ಬಿಡು ಇವನ್ಗೆ. ನಾನೇ ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀನಿ. ಅಮ್ಮ, ನನ್ಗೆ ಆಫೀಸ್ ಟೆನ್ಷನ್ನೇ ತಡ್ಕೊಳಕ್ಕಾಗ್ತಿಲ್ಲ ಅಂದ್ರೆ ಮನೇಲಿ ನೀನ್ ಬೇರೆ. ನನಗ್ ಮದ್ವೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಆದ್ರೂನು ನಾನು ಅದನ್ನ ಮ್ಯಾನೇಜ್ ಮಾಡ್ತೀನಿ. ಅದ ಹಾಗಲ್ಲ ಕಣೆ. ಅಮ್ಮ, ತಲೆ ಕೆಟ್ಟೋಗಿದೆ, ಇನ್ನೇನು ಮಾತಾಡ್ಬೇಡ. ಅಮ್ಮಗ್ ಬಗ್ಗೆ ಎಲ್ಲ ಗೊತ್ತಿದೆ ನಾನು ಅವನ ಮದ್ವೆ ಆಗಿದ್ದು. ಅಮೋಘ್. ಹಾ. ಅಮೋಘ್. ಹಾ. ಅಮೋಘ್. ಹಾ ಹಾ, ಬಂದೆ ಮಾವ. ಮಾವ ಹೇಳಿ. ಏನಿಲ್ಲ, ಸ್ವಲ್ಪ ಆಫೀಸ್ಗೆ ಹೋಗೋದಿತ್ತು. ಶೂ ಪಾಲಿಷ್ ಮಾಡ್ಕೊಡ್ತೀಯಾ? ಯಾಕಂದ್ರೆ ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಲ್ಲ. ಮಾಡ್ತೀನಿ ಮಾವ. ಟಾಯ್ಲೆಟ್ ಯಾಕೋ ಸ್ಮೆಲ್ ಬರ್ತಾ ಇತ್ತು. ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಗಿರೋದು. ಸರಿ ಅತ್ತೆ. ಬಾಲ ತಗೋ. ಯಾರ್ದದು ಫೋನು? ಏನಕ್ಕೆ ಕಟ್ ಮಾಡ್ದೆ? ಅದು ನನ್ನ ಫ್ರೆಂಡು. ಓಹ್, ಫ್ರೆಂಡಾ? ಬಾಲ ತಾನೆ, ಮತ್ತ್ಯಾಕೆ ಕಟ್ ಮಾಡ್ದೆ? ಏನ್ ಸಾಹೇಬ್ರಿಗೆ ಅನುಮಾನ ಶುರುವಾಗೋಯ್ತಾ? ಏನೋ ಸಮ್ ಬಿಸ್ನೆಸ್ ವಿಚಾರ ಇರಬೇಕು. ನೋಡ್ಲಿಲ್ಲ, ನೀನು ಬಾಲ ಜೊತೆ ಯಾವಾಗ್ಲೂ ಮಾತಾಡೋದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ. ಲೇ ಇಡಿಯಟ್, ಸ್ಟಾಕ್ ಮಾಡ್ತಾ ಇದ್ಯಾ? ಅದು ನನ್ನ ಪರ್ಸ್ನಲ್ ವಿಚಾರ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ. ನಿನ್ ಕೆಲ್ಸ ನೋಡ್ಕೋ. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.